ಸ್ಟುಡಿಯೋಸ್ ನ ವೀಕ್ಷಕರಿಗೆಲ್ಲ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಅಭಿನಂದನೆಗಳು. 1,000 ಸಬ್ಸ್ಕ್ರೈಬರ್ಸ್ ಒಳಗೊಂಡಿದ್ದಿ. ಸೊ ಜಾಸ್ತಿ ಟೈಮ್ ಲೆಂತ್ ಮಾಡಂಗಿಲ್ಲ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ RCB ಟೀಮ್ಗೆ ಯಾರು ಬೇಕು, ಯಾರನ್ನ ಬೈ ಮಾಡ್ಕೋಬೇಕು, ಯಾರು ಬೇಕು ಅನ್ನೋದು ಸ್ವಲ್ಪ ನಮಗೆ ತಿಳಿಸ್ ನಾವು ಮಾಹಿತಿ ಡಿಸ್ಕಸ್ ಮಾಡ್ತೀವಿ. ಆಸ್ ಅ ಫ್ಯಾನ್ಸ್ ಡಿಸ್ಕಸ್ ಮಾಡ್ತು. ನಾವೇನ ದೊಡ್ಡ ಎಲ್ಲ ಗೊತ್ತಿರಾಗತ್ತೆ ಅಲ್ಲ. ಆಸ್ ಅ ಫ್ಯಾನ್ಸ್ ಕುಂತ ಏನ್ ಡಿಸ್ಕಸ್ ಮಾಡ್ತಾರ ನಿಮ್ಗೆ ತೋರಿಸ್ತು. ಇದೆಲ್ಲ ಮಾಡ್ತಿರ್ತಿಲ್ಲ ಹಂಗ ಯಾವ ಬೇಡ ನಾವು ಅದನ್ನ ಮಾಡೋರ. ಸೊ ಫಸ್ಟ್ ರಿಟೆನ್ಷನ್ ಬಗ್ಗೆ ಮಾತಾಡೋದು. ಫಸ್ಟ್ 3 ಮಂದಿ ರಿಟೆನ್ಷನ್ ಮಾಡಿದ್ರು. ಕೊಹ್ಲಿ ಫಸ್ಟ್ ಲಾಟ್ 21 ಕೋಟಿ ಕೊಟ್ಟರು. ಪಟಿದಾರಿಗೆ 11 ಕೊಟ್ಟರು. ಅವ್ನ್ 16 ಕೊಡ್ಬೇಕಿತ್ತು, ಆ 3 ತೆಗೆದು ಕೊಹ್ಲಿ ಕೊಟ್ಟರು. ಮತ್ತ ಅನ್ಕ್ಯಾಪ್ಡ್ ಆಗಿ ಎಷ್ಟ್ ಡಯಾಲ್ 5 ಕೋಟಿ ಕೊಟ್ಟರು. ಸೊ ಇಷ್ಟ ರಿಟೆನ್ಷನ್ ಗೆ ಪರ್ಫೆಕ್ಟ್ ಐತಿ ನಮ್ದು. ವರ್ತ್ ಐತಿ, ಡೆಫಿನೆಟ್ಲಿ ವರ್ತ್ ಐತಿ. ಒಂದ್ ಪಟಿದಾರ ಎಷ್ಟ್ ಜನ ಏನೋ ಕಾಂಪ್ರಮೈಸ್ ಬೆಸ್ಟ್ ಅಂದ್ರೆ ಬೆಸ್ಟ್ ತೋರ್ಸಾರ ಅವ್ರ. ಫಸ್ಟ್ ವಿಲ್ ಜಾಕ್ಸನ್ ತಗೋಬೇಕಿತ್ತು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬರೀ ಬ್ಯಾಟ್ಸ್ಮನ್ ಅಲ್ಲ, ಸ್ಪಿನ್ನಿಂಗ್ ಆಲ್ರೌಂಡರ್ ಅವ. ಯಾವ ಕಂಡೀಷನ್ ಆಗಲಿ ಅಟ್ಲೀಸ್ಟ್ 1 ಓವರ್ 2 ಓವರ್ ನಿಮ್ಗೆ ಹಾಕಿ ಕೊಡ್ತಾನು. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಪವರ್ ಪ್ಲೇ ದಾಗೂ ಹಾಕಿ ಕೊಟ್ಟಿದ್ದಾವ. ಸೊ ಅವನೊಬ್ಬನ್ ತಗೋಬೇಕಿತ್ತು. ಫಸ್ಟ್ ಸ್ಲಾಟ್ ಕೊಹ್ಲಿ, ಸೆಕೆಂಡ್ ಸ್ಲಾಟ್ ವಿಲ್ ಜಾಕ್ಸ್, ಥರ್ಡ್ ಸ್ಲಾಟ್ ಪಟಿದಾರ್ ಅಥವಾ ಪಟಿದಾರ್ ವಿಲ್ ಜಾಕ್ಸ್ ಅದ್ಲ ಬದ್ಲಿ. ಮತ್ತೆ ಅನ್ಕ್ಯಾಪ್ಡ್ ಡಯಾಲ್ ತಗೊಂಡ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗ್ತಿತ್ತು. ಬಟ್ ಈಗ ಒಂದು ಪ್ರಾಬ್ಲಮ್ ಇಲ್ಲ. RTM ಬೈ ಮಾಡ್ಕೋಬಹುದು. RTM ಬೈ ಮಾಡೋಣ. ಆಕ್ಚುಲಿ ವಿಲ್ ಜಾಕ್ಸನ್ ಮಾಡ್ಕೋತ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಬಟ್ ಈಗ RTM ದೊಡ್ಡ ಲಪಡ ಐತಿ. ಯಾರು ಎಟ್ರ ಮಠ ಬಿಡ್ ಮಾಡ್ತಾರ ಅಲ್ಲಿ ಮಠ ಹೋಗಿ RTM ಹಚ್ಬೇಕಾಗತ್ತೆ. ಏನು ಮಾಡ್ಕೊಂಡು ಮಾಡ್ರು ಮಾಡ್ಬೋದು. ಯಾಕಂದ್ರೆ ಈಗ ಫಿಕ್ಸ್ ನಾವು ವಿಲ್ ಜಾಕ್ಸ್ ನಾವು ತಗೋತ ಒಂದು ಗೊತ್ತೈತಂತಪ್ಪ, ಜಾಸ್ತಿ ಬಿಡ್ ಮಾಡ್ಬೋದು ಬೇಕಂತ. ಲಾಸ್ಟ್ RTM ಹಾಕ್ಲಿಲ್ಲ ಅಂದ್ರೆ ಬಿಡ್ ಮಾಡಿದ್ರೆ ಸೊ ಹಿಂಗ ಹಾಕಿದ್ ಲಪಡ. ನೆಕ್ಸ್ಟ್ ಯಾರು ಬೈ ಮಾಡ್ತಾರ ಅನ್ನೋದಕ್ಕಿಂತನೂ ರಿಲೀಸ್ ಮಾಡಿದ ಬಗ್ಗೆ ಮಾತಾಡೋಣ. ಸೊ ಕೆಲವೊಬ್ಬರನ್ನ ರಿಟೆನ್ಷನ್ ಮಾಡಬಹುದಿತ್ತು ಅನ್ನುವಂತ ಪ್ಲೇಯರ್ಸ್ ನ ರಿಲೀಸ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಸಿರಾಜ್. ಎಕ್ಸಾಕ್ಟ್ಲಿ ಸಿರಾಜ್ ಅಂದ್ರೆ ಈಗ ಸಿರಾಜ್ ಬೈ ಮಾಡ್ಲೇಬೇಕಿತ್ತು. ಯಾಕಂದ್ರೆ ಫಾಸ್ಟ್ ಬೌಲರ್ ಈಗ ಬಾಳ ಎಕ್ಸ್ಪೆನ್ಸಿವ್. ಯಾವ ಆಪ್ಷನ್ ದಾಗ ನೋಡ್ರು ಫಾಸ್ಟ್ ಬೌಲರ್ ಬಾಲ್ ಅಂದ್ರೆ ಬಾಳ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತಾರು. ಫಾರ್ ಎಕ್ಸಾಂಪಲ್ ಆವೇಶ್ ಖಾನ್ ಇರ್ಬೋದು, ಪ್ರಸಿದ್ಧ ಕೃಷ್ಣ ಅವರಂತ 10 ಕೋಟಿ ಹೋಗ್ತಾರೆ. ಮೊಹಮ್ಮದ್ ಸಿರಾಜ್ ನಿಮ್ಗೆ RTM ಸಿಗ್ತಾನೋ ಇಲ್ಲ ಆಪ್ಷನ್ ದಾಗ ಮತ್ತೆ ಬೈ ಮಾಡ್ಕೋಬೇಕಂದ್ರ ಬಾಳ ರೊಕ್ಕ ಹೋಗ್ತಾರು. ಇನ್ನೊಂದಿಂದ ಸಿರಾಜನ ಮುಂಬೈದವ್ರಂತೆ ಬಿಡಂಗಿಲ್ಲ. ಎಲ್ಲರಿಗೂ ಇಂಪಾರ್ಟೆಂಟ್. T20 ವರ್ಲ್ಡ್ ಕಪ್ ದಾಗ ಅವ್ನ ಪಾರ್ಟ್ ಇರ್ತೈತಿ. ಟೆಸ್ಟ್ ಟೀಮ್ ಅಂದ್ರೆ ಅವ್ನು ಹಿಂದೆ ಕೆಲವೊಂದು ಆಡಿದ ಸ್ವಲ್ಪ ಮ್ಯಾಚಿಗೆ ನಾವು ಆಡಕ್ ಬರಂಗಿಲ್ಲ. ಮೇನ್ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಸಿರಾಜ್ ಗೊತ್ತೈತಿ. ಚಿನ್ನಸ್ವಾಮಿ ಸ್ಟೇಡಿಯಂ ರನ್ ಕುಂತಾವು. ಬಟ್ 2023 ದಾಗ ಅವ್ನು IPL ಫಾರ್ಮ್ ಏನಿಲ್ಲ. 24 ದಾಗ ಇರಾಕಿಲ್ಲ. ಬಟ್ 2023 ಬ್ಯಾಕ್ ಫಾರ್ಮ್ ಎಲ್ಲರಿಗೂ ಇರ್ತೈತಿ. ಈ ಸಲ ಬ್ಯಾಕ್ ಆಗ್ಬೋದು ಅವ. ಅಕಸ್ಮಾತ್ RCB ಬರ್ಲಿಲ್ಲಪ್ಪ, RCB ನಮ್ ಲಪಡಾನ ಅದ. ನಮ್ಮಿಂದ್ರ ಬಿಟ್ಟು ಯಾರು ಹೊರ ಹೋಗಿರ್ತಾರಲ್ಲ ಅವ್ರು ನಮ್ಮ ಮೇಲೆ ಬಾಳ ಮಾತಾಡ್ತಾರೆ. ಸೊ ಅವ್ನ ಡೆಫಿನೆಟ್ಲಿ ರಿಟೈನ್ ಮಾಡ್ಕೊಂಬೋದಿತ್ತು. ಅವನಿಂದ ವಿಲ್ ಜಾಕ್ಸ್ ಇಬ್ಬರಾಗ ಒಬ್ಬರು ಇನ್ನೊಂದು ಗ್ರೀನ್ ಮಾಡ್ಕೋರಿದ್ರಂತ ಅವ್ನು ಇಂಜುರಿ ಸಂಬಂಧ ಬಿಟ್ರು. ನೆಕ್ಸ್ಟ್ ಸೀಸನ್ ಆಡೋದಕ್ಕೆ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಈಗ ಅವ್ನು ತಗೊಂಡ್ರು ಬೇಯಾರ, ಬಿಟ್ರು ಬೇಯಾರ. ಅವ್ನು ತಗೊಂಡ್ರತಿಕೋ ಬೈತಾರೆ, ಪಕ್ಕ ಬೈತಾರೆ. ಇನ್ನ ತಗೊಂಡ್ರಿ ಹೋಸಲ ಬರೋಬ್ಬರ್ ಗುಮ್ಮಿಟ ಅಂತ ಹೇಳಿ. ಸೊ ಅವ್ನು ಸ್ಪಿನ್ನಿಂಗ್ ಆಲ್ರೌಂಡರ್, ಫೀಲ್ಡಿಂಗು ಮಸ್ತ್ ಮಾಡ್ತಾನ. ಕರೆ ಅವ್ನು ತಗೊಂಡು ಎಮೋಷನ್ಸ್ ರೀ. ನಾವ್ RCB ಯಾವ ಆಡ್ತಾನ ಬಿಡ್ತಾನ ಬೇಡ, ನಮಗ್ ಎಲ್ಲಾ ತಗೋಬೇಕು ಯಾರು ಬೇಡ, ನಮ್ದವ್ರಿಗೆ ಯಾರದ್ರಿ ಸಾಕ. ಬಟ್ ಪ್ರತಿ ಸಲ ಏನಾಕಿತ್ತು, RCB ಬಿಗ್ ನೇಮ್ ಹಿಂದೆ ಹೋಗಿತ್ತು. ಬಿಗ್ ನೇಮ್ ಕರೆ ಈ ಸಲ ಹಂಗ ಹೋಗಿಲ್ಲ. ಕೊಹ್ಲಿನ್ ಬಿಟ್ರೆ ಕೊಹ್ಲಿ ಬ್ರ್ಯಾಂಡ್, ಕೊಹ್ಲಿನ್ ಬಿಟ್ರ ಪ್ರತ್ಯಾರನು ಅಂದ್ರೆ ಲಾಸ್ಟ್ ಸೀಸನ್ ಅವ್ನು ಪ್ರೂವ್ ಮಾಡಿದಾನ ಅಂತ ಅವ್ನಿಂದ ಹೋಗಿದ್ದ. ಯಂಗ್ಸ್ಟರ್ಸ್ ಅಂದ್ರೆ ನೆಕ್ಸ್ಟ್ 3 ವರ್ಷ ಬಿಟ್ಟು ಇನ್ನು 3 ವರ್ಷ ರಿಟೈನ್ ಮಾಡ್ಕೊಂಡ್ರು ಆಡುವಂಗದ. ಈಗೇನು 3 ವರ್ಷದ ಪ್ಲಾನ್ ಮಾಡೋಂಗಿಲ್ಲ, ವರ್ಷ. ಬಟ್ ನನ್ನ ಪ್ರಕಾರ ಏನ್ ಗೊತ್ತಿ, ಮ್ಯಾಕ್ಸ್ವೆಲ್ ಗೆ ಫಾರ್ ಎಕ್ಸಾಂಪಲ್ ಯಾರು ಲಾಸ್ಟ್ ಸೀಸನ್ ಅವ್ನು ಚಲೋ ಹೋಗಿಲ್ಲ ಹಿಂಗೆಲ್ಲ ಹಂಗಂತ ಅವ್ನು ಬಿಟ್ಟ ಮಾಡ್ಲಿಲ್ಲ. 6 ಕೋಟಿ 7 ಕೋಟಿ ಅವೈಲೇಬಲ್ ಬಿಡಬಾರ್ದು ಅಂದ್ರೆ ಯಾರು ಏನ್ ಬೇಕಾಗಲ್ಲ. 6 ಕೋಟಿ 7 ಕೋಟಿ ಬರ್ತದ, 10 ಮೇಲೆ ಬೇಡ, 7-8 ಮೇಲೆ ಬೇಡ. ಬಟ್ 6 ಕೋಟಿ 7 ಕೋಟಿ ಯಾರು ಬಿಟ್ ಮಾಡ್ತಾರ, ಬಿಟ್ ಡೆಫಿನೆಟ್ಲಿ ಮಾಡ್ತಾರ. ಇನ್ನು ಕೇಸ್ ಮಾಡ್ಲಿಲ್ಲ ಅಂದ್ರೆ RTM ಹಚ್ಚೋದು ಬೆಸ್ಟ್. ಬರಂಗಿಲ್ಲ ಈ ಸಲ 10 ಕೋಟಿಗಿಂತ ಕಡಿಮೆ ಹೋಗ್ಬೋದು. ಹೇಳಕ್ ಬರಂಗಿಲ್ಲ. ಬಟ್ ಇನ್ನೊಂದು ಏನಂದ್ರೆ ಫಾಫ್ ಡು ಪ್ಲೆಸಿಸ್ ಬಗ್ಗೆ ಮಾತಾಡೋದು. 3 ವರ್ಷ ಕ್ಯಾಪ್ಟನ್ಸಿ ಬಾಳ ಚಲೋ ಮಾಡಿದ್ರು. ಫಿಟ್ನೆಸ್ ಲೆವೆಲ್ ಮಸ್ತ್. ಈಗೂ ಫಿಟ್ ಅದಾರು, ಈಗೂ ಫಾರ್ಮ್ ತಗದಾರು. ಬಟ್ ಏಜ್ ಫ್ಯಾಕ್ಟರ್ ಒಂದ. ಈಗ ರಿಟೆನ್ಷನ್ ಮಾಡಿದ್ರೆ 3 ವರ್ಷ ಮಟ್ಟ ಆಡ್ಬೇಕು. ಐ ಥಿಂಕ್ ಏನೋ ರೊಕ್ಕ ಜಾಸ್ತಿ ಕೇಳ್ಬೋದು, ಗೊತ್ತಿಲ್ಲ. ಏಜ್ ಫ್ಯಾಕ್ಟರ್ ನೋಡಿ RCB ಟೀಮ್ ದಾಗ ಸಾಕಂದ್ರು. ಇನ್ಫ್ಯಾಕ್ಟ್ ಬೇರೆ ಟೀಮ್ ಪ್ಲೇಯರ್ಸ್ ಯಾವ ಟೀಮ್ ಹೋಗ್ಕಿಪ್ಪ ಅಂದ್ರೆ RCB ಅಂತಾರ. ಸೊ ಇನ್ ಕೇಸ್ ಫಾಫ್ ಡು ಪ್ಲೆಸಿಸ್ 38-37 ಇದ್ದೀರಾ ನಾ ಮಾಡ್ಕೊಂತ ಹೇಳ್ತೀನಿ. ಬಟ್ 40 ನಾನು 43 ಮಟ್ಟ ಆಡ್ತಾನೋ ಯಾರಿಗ ಗೊತ್ತ. ಕ್ಯಾಪ್ಟನ್ಸಿ ಬೇಕಾಗಿತ್ತು, ಸ್ವಲ್ಪ ಎಕ್ಸ್ಚೇಂಜ್ ಬೇಕಾಗಿತ್ತು. ಕ್ಯಾಪ್ಟನ್ಸಿ ಸಾಕಿನ ಸಾಕ. ಇನ್ ಯಾರ್ಯಾರು ತಗೋಬೇಕು ಅನ್ನೋದು ಫಸ್ಟ್ ಹೆಸರು ನೇಮ್ ಏನ್ ತಗೋತೀನಿ. ಫಸ್ಟ್ ಬ್ಯಾಟ್ಸ್ಮನ್
ಕೀಪರ್ ಬ್ಯಾಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ಮಾತೇನಂದ್ರ ಈಗ ಕೊಹ್ಲಿ ಕ್ಯಾಪ್ಟನ್ ಆದ್ರ ಮೋಸ್ಟ್ ಪ್ರಾಬಬ್ಲಿ ಆಗಂಗಿಲ್ಲ ಅನ್ಸೈತಿ ಬಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರ ನನ್ ಚಾಯ್ಸ್ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಕಿಶನ್ ಇಲ್ಲ ಬಟ್ಲರ್ ಇನ್ ಕೇಸ್ ಕೊಹ್ಲಿ ಕ್ಯಾಪ್ಟನ್ ಮಾಡಂಗ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಮಾಡಿದ್ರು ಮಾಡಂಗಿಲ್ಲ ಅಂದ್ರ KL ಇಲ್ಲ ಅಂದ್ರೆ ರಿಷಬ್ ಸೊ ಈಗ ಫಾರ್ ಎಕ್ಸಾಂಪಲ್ ಯಾಕಂದ್ರ ಈಗ ಆನ್ ಪೇಪರ್ ಕೊಹ್ಲಿ ಕ್ಯಾಪ್ಟನ್ ಇಲ್ಲ ಅಂದ್ರು ಆನ್ ದ ಫೀಲ್ಡ್ ಅವ ಕ್ಯಾಪ್ಟನ್ ಈಗ ಲಾಸ್ಟ್ ಸೀಸನ್ RCB ದಾರ ಇನ್ನಿಂಗ್ಸ್ ಆದ ಕೂಡಲೇ ಯಾರು ಕೇಳ್ರ ವಾಟ್ ಈಸ್ ದ ಕಾಂಬಿನೇಷನ್ ಟು ನೈಟ್ ಅಂತ ಅವ್ನ್ ಗೊತ್ತಿಲ್ಲ ಅಂತಾನ ಅವ್ನ್ ಟೀಮ್ ಕಾಂಬಿನೇಷನ್ ಗೊತ್ತಿಲ್ಲ ಅಂದ್ರು ಆನ್ ಫೀಲ್ಡ್ ಬೌಲಿಂಗ್ ಮಾಡೋ ಪ್ರೆಷರ್ ಯಾವಾಗ ಬೀಳ್ತಿಲ್ಲ ಕ್ಯಾಪ್ಟನ್ ಇಲ್ಲ ಬೌಲರ್ಸ್ ಸಪೋರ್ಟ್ ಮಾಡವ ಸೊ ಈ KL ಕ್ಯಾಪ್ಟನ್ ಆದಂದ್ರ ಅವ್ನ್ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ ಕೊಹ್ಲಿ ರೀಸೆಂಟ್ಲಿ ಅವ್ರಿಬ್ರು ಕಾಂಬಿನೇಷನ್ ಮಸ್ತೈತೆ ರಘು ಸರ್ ಇಬ್ಬರು ಕಾಂಬಿನೇಷನ್ ಹೊಡೆದಾರ ಹಾ ಬಟ್ ಏನು ಒಂದು ಪ್ರಾಬ್ಲಮ್ ಅಂದ್ರ KL ನಮ್ ಕಡೆ ಬಂದ್ರೆ ಓಪನಿಂಗ್ ಬ್ಯಾಟ್ ಮಿಡ್ಲ್ ಆರ್ಡರ್ ಆಗಲಿ ನಂಬರ್ 3 ಆಗಲಿ ನಂಬರ್ 4 ಆಗಲಿ 3 ವರ್ಷದಿಂದ ನಾವು ಪ್ರತಿ ಸಲ ಆಕ್ಷನ್ ಹೋಗಿತ್ತು ಪಲ್ಲೆ ಅಂತ ಹೇಳು KL ಸಲ ನಮ್ ಕಡೆ KL ಸಲ ನಮ್ ಕಡೆ ಎಷ್ಟು ವರ್ಷ ಹೇಳು 3-4 ವರ್ಷ ಅವ್ನ್ ಹೈಪ್ ಕೊಡು ಲೆವೆಲ್ ಗೆ ಅವ್ನು ಈಗ ಕರೆಂಟ್ ಫಾರ್ಮ್ ಆಗಿಲ್ಲ ಬಟ್ ಅಂಡರ್ ರೇಟ್ ಮಾಡುವಂಗಿಲ್ಲ ಅವ್ನ ಮತ್ತೆ ಇನ್ನೊಂದು ನಮ್ಗೆ ಅದೆಲ್ಲಕ್ಕಿಂತ ಫಸ್ಟ್ ಅಂದ್ರೆ ಅವ್ನು ಕನ್ನಡಿಗ ಅದೊಂದು ಕನ್ನಡಿಗ ನಿನ್ನೊಂದು ಅವ್ನ ಇಂಟರ್ವ್ಯೂ ಹೊರಗೆ ಬಂದೈತಿ ಶಾರ್ಪ್ ಸ್ಪೋರ್ಟ್ಸ್ ತರ ಮಾಡಿದರು ಸೊ KL ಬಂದ್ರೆ ಬೆಸ್ಟ್ ಇದು ವಿಕೆಟ್ ಅಂದ್ರೆ ಕ್ಯಾಪ್ಟನ್ ಹಾಕನು ವಿಕೆಟ್ ಹೆಮ್ಮೆಯ ಕನ್ನಡಿಗ ಸೊ ಇನ್ ಬಿಟ್ರ ಮಿಡ್ಲ್ ಆರ್ಡರ್ ನಂಬರ್ 5 ನಂಬರ್ 6 ಫಿನಿಶರ್ ಜೊತೆ ನಾನ್ ನೋಡೋದಂದ್ರ GT ದಾರ್ ಡೇವಿಡ್ ಮಿಲ್ಲರ್ ಬಿಟ್ಟಾರು ಸೊ ಪಂಜಾಬ್ ದಾರ್ ಲಿವಿಂಗ್ಸ್ಟನ್ ಬಿಟ್ಟಾರು ಸೊ ಇವ್ರಿಬ್ಬರ ಮೇಲೆ ಕಣ್ಣು ಹಾಕಿರ ಬೆಸ್ಟ್ ಇಲ್ಲಾಂದ್ರೆ ನಿಮಗ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಬೇಕಂದ್ರೆ ಸ್ಟಾಯಿನಿಸ್ ತಾನು ಲಿವಿಂಗ್ಸ್ಟನ್ ಸ್ಪಿನ್ನಿಂಗ್ ಮಾಡ್ತಾರೆ ಬಿಟ್ಟು ಮತ್ತೆ RCB ಸಪರೇಟ್ ಚಾಯ್ಸ್ ಇಟ್ಕೊಂಡಿರ್ತಾರು ಮತ್ತೆ ಇನ್ನೊಬ್ಬ ಯಂಗ್ಸ್ಟರ್ ಅಂದ್ರ ಪಂಜಾಬ್ ದಾರ್ ಬಿಟ್ಟಾರ ATM ಹಾಕ್ತಿದಾರ ಆಶುತೋಷ್ ಶರ್ಮಾ ಅಂತ ಮಸ್ತ್ 6 ಹೊಡಿತಾನು ಮಾತ್ರ ಅವ್ನು ಮಾತ್ರ ಬಿಡ್ದಂಗ ಸೊ ಇಷ್ಟು ತಗೊಂಡ್ರಂದ್ರ 1 to 5 1 to 6 ಫಿಕ್ಸ್ ಆಗಿಬಿಡ್ತೈತಿ ಇವ್ರಿಗೆ ರಿಪ್ಲೇಸ್ಮೆಂಟ್ ಯಾರ್ಯಾರು ಹಿಂದೆ ಇಡ್ಬೋದು ಕರೆ ಇವ್ರು ಫಿಕ್ಸ್ ನಾವೀಗ ಏನ್ ನೋಡ್ಬೇಕು ಬೌಲಿಂಗ್ ಕಡೆ ನೋಡ್ಬೇಕು ಬಾಲಿಂಗ್ ಕಡೆ ಎಕ್ಸಾಕ್ಟ್ಲಿ ನಾವು ಪ್ರತಿ ಸಲ ಎಡುವುದಲ್ಲೇ ಬ್ಯಾಟಿಂಗ್ ಕೊಹ್ಲಿ ಬ್ಯಾಟಿಂಗ್ ಹೆಂಗ ಸಾಕೋತ ಹೋಗ್ತಂದ್ರು ಯಾರು ಆಡ್ಲಿಕ್ಕೆ ಲಾಸ್ಟ್ ಕೊಹ್ಲಿ ಒಬ್ಬರು ನಿಂತಿರ್ತಾನೆ ಪಟೀದಾರ್ ಸ್ಪಿನ್ನಿಂಗ್ ಸೊ ಚಲೋ ಬೌಲರ್ಸ್ ಹೋಗ್ಬೇಕೀಗ ಈಗ ನಮ್ ತ್ಯಾಗ ಪಂಜಾಬ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಪರ್ಸ್ ಅಂದ್ರೆ ನಮ್ ತ್ಯಾಗ 83 ಕೋಟಿ ಐತಿ RCB ಪರ್ಫೆಕ್ಟ್ಲಿ ಪ್ಲಾನ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಇನ್ನೊಂದ್ ಏನಂದ್ರ ಈ ಸತ ಮೋಸ್ಟ್ ಪ್ರಾಬಬ್ಲಿ ಬಿಡಿಂಗ್ ಮಾಡ್ಕೊಂಡ ನಮ್ ಕಡೆಯಿಂದ ದಿನೇಶ್ ಕಾರ್ತಿಕ್ ಕೊಂಡ್ಬೋದು ಯಾಕಂದ್ರೆ ಮೆಂಟರ್ ಆಗಿದ್ರು ಅವ್ರ ಕುಂತ್ರ ಅಂದ್ರೆ ಬಾಳ ಚಲೋ ಆಗೈತಿ ಯಾಕಂದ್ರ ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಿಟ್ಟ ಡೊಮೆಸ್ಟಿಕ್ ಸರ್ಕಿಟ್ ಅಂದ್ರೆ ಯಾರು ಚಲೋ ಆಡತಾರಲ್ಲ ಬಾಲ್ ಮೇಲೆ ಬಿಡ್ ಮಾಡಕ್ಕೂ ಒಬ್ರು ಬೇಕೇ ಸೇಮ್ ಕಂಟಿನ್ಯೂ ಹಾಕೋರು ಬಟ್ ಬರೋ ಚಾನ್ಸ್ ಯಾಕಪ್ಪ ಅಂತಂದ್ರ ಜಾಸ್ ಬಟ್ಲರ್ ಮತ್ತೆ ಆಂಡಿ ಫ್ಲೋರು ಹಿಂದ್ ಕೆಲಸ ಮಾಡಿದ್ದ ಬಹಳ ಕೆಲಸ ಮಾಡಿದ್ದ ಸೊ ನೋಡ್ತಾರ ಆಬ್ವಿಯಸ್ಲಿ ಚಲೋ ಬರ್ಬೋದು ಬಿಟ್ಟಾರ RR ಕಡೆ ಅಂತ RTM ಇಲ್ಲ ಜಾಸ್ ಬಟ್ಲರ್ RCB ಬಂದ್ರೆ ಒಂದ್ ಕಡೆಯಿಂದ ಕೊಹ್ಲಿ ಓಪನಿಂಗ್ ಒಂದ್ ಕಡೆಯಿಂದ ಜಾಸ್ ಬಟ್ಲರ್ ಮಾಡ್ಬೋದು ಕಾಂಬಿನೇಷನ್ ಚಲೋ ಆಕೈತಿ ಅದಕ್ಕಿಂತ ಬೆಸ್ಟ್ ನನಗೆ ಅನಿಸಿದಂದ್ರೆ ಆಸ್ ಅ ಫ್ಯಾನ್ ಅಂದ್ರೆ ಕೊಹ್ಲಿ ಈ ಕಡೆ ರೈಟ್ ಹ್ಯಾಂಡರ್ ಈ ಕಡೆ ಕಿಶನ್ ಲೆಫ್ಟ್ ಹ್ಯಾಂಡರ್ ಇಶಾನ್ ಕಿಶನ್ ಅಂಡರ್ರೇಟ್ ಮಾಡುವಂಗಿಲ್ಲ ಮಸ್ತ್ ನಾನು ಮತ್ತೆ ಬೌಲರ್ಸ್ ಕಡೆ ಬಿಡುಪ್ಪ ಬೌಲರ್ಸ್ ಕಡೆ ಬಂದ್ರ ನಮ್ ಕಡೆ ಪರ್ಸ್ ಸಂಖ್ಯೆ ಐತಿ ಬಾಳ ಇಲ್ಲ ಒಟ್ಟು ಐತಿ ಒಂದ್ ರೇಂಜ್ ಐತಿ ಸೆಕೆಂಡ್ ಹ್ಯಾಸ್ಟ್ ಅಂತ ಐತಿ ಪರ್ಸ್ ನಾವು ದೊಡ್ಡ ದೊಡ್ಡ ಹೆಸರಿಗೆ ಒಂದ್ ದೊಡ್ಡ ಬ್ಯಾಟ್ಸ್ಮನ್ ಹೆಸರಿಗೆ ಒಂದ್ ದೊಡ್ಡ ಬೌಲರ್ ಹೆಸರಿಗೆ ಹಾಕಕ್ಕೆ ಹೋಗ್ಬೋದು ಈಗ ಫಾರ್ ಎಕ್ಸಾಂಪಲ್ KL ಖರೀದಿ ಮಾಡಿರಪ್ಪ ಒಂದು 18 crores ಮಾಡಿದ್ರು ಬೌಲರ್ ಟ್ರೆಂಟ್ ಬೋಲ್ಟಾ ಮಿಚೆಲ್ ಸ್ಟಾರ್ಕ್ ಭುವನೇಶ್ವರ್ ಈಗ ನಮ್ಮ ಇಂಡಿಯಾದ ಬುಮ್ರಾ ಬಿಟ್ರೆ ಸಿರಾಜ ನೆಕ್ಸ್ಟ್ ನೇಮ್ ಹಂಗೇನಿಲ್ಲ ಶಮೀನ್ ಹೋದಾನ ಈ ಸಲ ಮತ್ತ SRH GT ಕಡೆ ಸ್ಟಾರ್ಟ್ GT ಯೂಸ್ ಮಾಡಬಹುದು ಭುವನೇಶ್ವರ್ ಕುಮಾರ್ ಹೋದಾನು ಈಗ ನಮಗ್ ಬೇಕಪ್ಪ ನಮಗ್ ಬೇಕಾದ್ರೆ ಯಾಕೆ ಬಿಡ್ ಮಾಡ್ಬೋದ ಬ್ಯಾಟ್ಸ್ಮನ್ ಒಬ್ಬ ದೊಡ್ಡ ಹೆಸರಿಗೆ ಬಿಡ್ ಮಾಡಿದ್ರು ಬೌಲರ್ ಇನ್ನೊಬ್ಬ ದೊಡ್ಡ ಹೆಸರಿಗೆ ಬಿಡ್ ಮಾಡ್ಬೋದು ಎಷ್ಟಕ್ಕೆ ಹೋಗ್ಬೋದು ಅಂತ ನನ್ ಪ್ರಕಾರ ಅರೌಂಡ್ 14 ಹೋಗ್ಬೋದು 15-16 ಹೋಗ್ಬೋದು ಡೆಫಿನೆಟ್ಲಿ ಫಾಸ್ಟ್ ಬೌಲರ್ಸ್ 10 crore ಹೋಗಿ ಹೋಗ್ತಾರು ಮತ್ತೆ ಇವ್ರ 12-13 ಕೋಟ್ ಆವೇಶ್ ಖಾನ್ ಹಿಂತಾನ್ ಬಾತ್ ಸರಿ ಅಜಾರಿ ಜೋಸೆಫ್ ಅಂತ 12 ಕೋಟಿ ಅಂತರಿಗೆ ಅಷ್ಟು ಕೊಡೋದು ಬೇಕಾಗಿಲ್ಲ ನೀವು ಕೊಡಾತಾರೆ ಅಂದ್ರೆ ಚಲೋ ಹೆಸರು 12 ಕೋಟಿ ಅಜಾರಿ ಜೋಸೆಫ್ ಸೊ ಅಂತ ತಗೊಳ್ಳಿ ಅಂತ ಸ್ಪಿನ್ನಿಂಗ್ ನಾಯಕ ಚಹಲ್ ಮನಸ್ಸೈತಿ ನಾವು ವಾಪಸ್ RCB ಹೋಗಲ್ಲ ಕರೆ ನಮ್ಮಾರ ಮನಸ್ಸು ಮಾಡಿ ಇಲ್ಲ ಅವ್ನ ಹಿಂದ್ ಹೋಗ್ಕೊಂಡು ನಾವು ಬಿಡ್ ಮಾಡ್ತು ಒಂದ್ 12-13 ಹೋಗಿ ಬಿಡ್ ಮಾಡ್ತು ಅಂತ ತಗೊಂಡ್ ಬರ್ಬೇಕು ಮಸ್ತ್ ಪರ್ಫಾರ್ಮೆನ್ಸ್ ಚಲೋ ಐತೆ ಸ್ಪಿನ್ನರ್ ಬ್ಯಾಟ್ಸ್ಮನ್ ಅಂತ ಏನಿಲ್ಲ ಅವ್ನ ಫಿಟ್ನೆಸ್ ಅಷ್ಟು ಮ್ಯಾಟರ್ ಆಗಂಗಿಲ್ಲ ಅವ್ನು ಸ್ಪಿನ್ನರ್ ಅಂದ್ರೆ ಮೇನ್ ಬೇಕು ಅವ್ನು RCB ಬಂದ್ರೆ ಚಿನ್ನ ಸ್ವಾಮಿದಾಗ ಮೋಸ್ಟ್ ಎಕನಾಮಿಕಲ್ ಬೌಲರ್ ಅಂದ್ರೆ ಅವ ಸೊ ಅವ್ ಬೇಕು ಚಹಲ್ ಬೇಕು
ಅವನಿಗೂ ಬರೋ ಇದೈತಿ RCB ಗೆ, ನಮಗೊಂದು ಎಮೋಷನ್ಸ್ ಬರ್ಬೇಕು. ಇನ್ನ ಭುವನೇಶ್ವರ್ ತಗೋಬೋದು, ಭುವನೇಶ್ವರ್ ಪವರ್ ಪ್ಲೇದಾಗ ಮಸ್ತ್ ಮಾಡ್ತಾನು. ಸೊ ಅದರ ಆಪ್ಷನ್ಸ್ ಬಾಳ ಮಂದಿ ಬಿಟ್ಟಾರು, ಹಂಗೆ ಯೂಸ್ ಮಾಡ್ಕೋಬೇಕು ಇಷ್ಟ, ಹಂಗೆ ಯೂಸ್ ಮಾಡ್ಕೋಬೇಕು. ಸೊ ನೋಡ್ರಿ ನಿಮಗೆ ಹೆಂಗ ಅನಿಸುತ್ತೆ, ಯಾರು ಬರ್ಬೋದು ನೀವು ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ನಿಮ್ದು ಪ್ಲೇಯಿಂಗ್ ಲೆವೆನ್ ನೀವು ಕಳಿಸ್ಕೊಟ್ರಿ ನಮಗೆ. ಲಾಸ್ಟ್ ಕ್ವಶನ್ ಬರ್ಬೋದು ನಮ್ಗೆ ಏನಂದ್ರೆ ರಿಷಬ್ ಪಂತ್ ಎಷ್ಟಕ್ಕೆ ಹೋಗ್ಬೋದು ನಿಮ್ ಪ್ರಕಾರ? ನನ್ ಪ್ರಕಾರ ರಿಷಬ್ ಪಂತ್ ಯೂಸ್ ಮಾಡಂಗಿಲ್ಲ, ಡೆಲ್ಲಿದರ RTM ನಾವು ಯೂಸ್ ಮಾಡಂಗಿಲ್ಲ. ನನ್ ಪ್ರಕಾರ 24-25 ಕೋಟಿ ಹೋಗ್ಬೇಕು, ಅದಕ್ಕೆ ಜಾಸ್ತಿನೂ ಹೋಗ್ಬೋದು. 24-25 ವೇಟ್ ಮಾಡಿ ನೋಡು. ಬರೀ ಅವ್ನ್ ಬ್ಯಾಟಿಂಗ್ ಅಟ್ಟ ಅವ್ರು ಖರೀದಿ ಮಾಡಂಗಿಲ್ಲ, ಅವ್ನ್ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿ ಖರೀದಿ ಮಾಡಿದ್ರು. ಬ್ರ್ಯಾಂಡ್ ವ್ಯಾಲ್ಯೂ ಭಾಳ ಐತಿ. ಈಗ ಕೊಹ್ಲಿ, ರೋಹಿತ್, ಧೋನಿ ಇವನ್ನೆಲ್ಲ ಬಿಟ್ಬಿಟ್ರೆ ನೆಕ್ಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ IPL ಆಗಿರೋದು ರಿಷಬ್ ಪಂತ್. ಸೊ ಖರೀದಿ ಮಾಡ್ತಾರೆ ಡೆಫಿನೆಟ್ಲಿ, ಪಂಜಾಬ್ದಾರ ತಗೋತಾರೆ ರಿಷಬ್ ಪಂತ್ ಮಾಡ್ತಾರೆ. ಸೊ ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅನ್ಕೋತ್ನು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಔಟ್.